ನಿನ್ನೆ ಎಪಿಸೋಡ್ನಲ್ಲಿ ಕಿಚ್ಚ ಸುದೀಪ್ ಅವರು ಚೈತ್ರಗೆ, ಧ್ರುವಂತ್ಗೆ, ರಜತ್ಗೆ ಆ್ಯಂಡ್ ಅಶ್ವಿನಿಗೆ ಸರಿಯಾಗಿ ಕ್ಲಾಸ್ ತಗೊಂಡಿದ್ದಾರೆ. ಅವರು ಮಾಡ್ತಿರುವಂಥ ಪದೇ ಬಳಕೆ ಬಗ್ಗೆ ಆ್ಯಂಡ್ ಅವ್ರು ಆಡ್ತಿರುವಂಥ ಆಟಗಳ ಬಗ್ಗೆ ತುಂಬ ಸೀರಿಯಸ್ ಆಗಿ ಕಾಮೆಂಟ್ ಮಾಡಿದ್ದಾರೆ ನಿನ್ನೆ ಎಪಿಸೋಡ್ನಲ್ಲಿ. ಯಾಕಂತಂದರೆ ಚೈತ್ರ ಅವರು ತಾನು ಉಸ್ತುವಾರಿ ತಗೊಂಡಿದ್ದ ಪ್ರತಿ ಸಲನೂ ಫೇಲ್ ಆಗ್ತಿದ್ದಾರೆ. ಅವರು ಸರಿಯಾಗಿ ಉತ್ತರ ಡಿಸಿಷನ್ಸ್ ತೊಗೊತಾ ಇಲ್ಲ ಆ್ಯಂಡ್ ಅನ್ಫೇರ್ ಆಟನೂ ಆಡ್ತಾ ಇದ್ದಾರೆ. ಅವ್ರು ಯಾವಾಗ ಉಸ್ತುವಾರಿ ತಗೊತಾರೋ ಅವಾಗ ಅಂಥೇಳಿ ಕಿಚ್ಚ ಸುದೀಪ್ ಅವರು ಇನ್ನೊಂದು ಸಲ ಸಾಬೀತು ಮಾಡಿದ್ದಾರೆ. ಯಾಕಂತಂದರೆ ಒಬ್ಬರ ವಿಷಯದಲ್ಲಿ ಒಂದು, ಇನ್ನೊಬ್ಬರ ವಿಷಯದಲ್ಲಿ ಇನ್ನೊಂದು ಥರ ಆಡೋದನ್ನು ಚೈತ್ರ ಮಾಡಿದ್ದನ್ನು ಎತ್ತಿ ಹಿಡಿದಿದ್ದಾರೆ. ಅದರಿಂದ ಚೈತ್ರ ಅವರು ಕೂಡ ಕ್ಷಮೆ ಕೇಳಿದ್ದಾರೆ. ಅಷ್ಟೇ ಅಲ್ಲದೆ ಕಿಚ್ಚ ಸುದೀಪ್ ಅವರು ರಾಶಿಕ್ ಆ್ಯಂಡ್ ಸೂರಜ್ ಜಗಳ ಬಗ್ಗೆ ಕೇಳುವಾಗ ಅದು ಎಲ್ಲಿಂದ ಸ್ಟಾರ್ಟ್ ಆಯ್ತು ಅಂತ ಕೇಳುವಾಗ ಅಶ್ವಿನಿ ಅವ್ರನ್ನ ಕೇಳೋಕ್ಕಿಂತ ಮುಂಚೆ ರಜತ್ ಅವ್ರನ್ನ ಕೇಳ್ತಾರೆ ಎಲ್ಲಿಂದ ಸ್ಟಾರ್ಟ್ ಆಗಿದೆ ಅಂಥೇಳಿ. ಸರ್, ಅದು ಅವರಿಬ್ಬರ ನಡುವೆ ಜಗಳ ಆಗೋದಕ್ಕೆ ಮುಖ್ಯ ಕಾರಣ ಅವರಿಬ್ಬರಿಗಿಂತ ಹೆಚ್ಚು ಅವ್ರ ಇರುವಂಥ ಜನರದಿಂದ ಇದಾಗಿದೆ ಅಂಥೇಳಿ ರಜತ್ ಅವರು ಹೇಳ್ತಾರೆ ಕಿಚ್ಚ ಸುದೀಪ್ ಅವ್ರಿಗೆ. ಕಿಚ್ಚ ಸುದೀಪ್ ಅವರು ವ್ಯಕ್ತಿಗಳು ಯಾರು ಅಂತ ಕೇಳಿದಾಗ ಎಸ್ಪೆಷಲಿ ಅಶ್ವಿನಿ ಅವರು ಸರ್ ಅದನ್ನು ಸ್ವಲ್ಪ ಉರಿಸಿದ್ದು ಅವರೇ, ದೊಡ್ಡದು ಮಾಡಿದ್ದು ಅವರೇ, ಸಣ್ಣದಾಗಿ ಅದನ್ನು ಕ್ಲೋಸ್ ಮಾಡ್ಬೋದಾಗಿತ್ತು ಇಶ್ಯೂನ. ಆದರೆ ಅಶ್ವಿನಿ ಅವರೇ ಇದನ್ನು ದೊಡ್ಡದು ಮಾಡಿದ್ದಂತೇಳಿ ಅಶ್ವಿನಿ ಅವ್ರ ಮೇಲೆ ರಜತ್ ಕಂಪ್ಲೇಂಟ್ ಮಾಡೋ ಥರ ಮಾತಾಡ್ತಾರೆ. ಅವಾಗ ಅಶ್ವಿನಿ ಅವರು ಒಂದು ಪದ ಬಳಕೆ ಯೂಸ್ ಮಾಡ್ತಾರೆ, ಸ್ಟೂಪಿಡ್ ಅಂತೆಲ್ಲ. ರಜತ್ ಅವರು ಇಷ್ಟು ಸ್ಟೂಪಿಡ್ ಆಗಿ ಯಾಕೆ ಮಾತಾಡ್ತಾರೋ ಗೊತ್ತಿಲ್ಲ. ರಜತ್ ಚೈತ್ರ ಅವರು ನಮ್ಮನ್ನು ಟಾರ್ಗೆಟ್ ಮಾಡಿದ್ದಾರೆ. ನಮ್ಮನ್ನು ಇಷ್ಟು 12 ವಾರದಲ್ಲಿ ನಾವು ಯೂಸ್ ಮಾಡದೇ ಇರುವಂಥ ಪದ ಬಳಕೆಗಳನ್ನು ಅವರು ಮಾಡುತ್ತಾ ಇದ್ದಾರೆ. ಸೆಡೆ ಅಂತ ಯೂಸ್ ಮಾಡ್ತಾ ಇದ್ದಾರೆ, ಕಚಡ ಅಂತ ಯೂಸ್ ಮಾಡ್ತಾ ಇದ್ದಾರೆ, ಏನೆಲ್ಲ ವರೆಸ್ಟ್ ಲ್ಯಾಂಗ್ವೇಜಸ್ ಯೂಸ್ ಮಾಡಬೇಕು ಅವೆಲ್ಲ ನನ್ನ ಮೇಲೆ ಯೂಸ್ ಮಾಡಿದ್ದಾರೆ ಅಂಥೇಳಿ ಅವರು ಅಳುತ್ತಾ ಒಂದು ಕಾಮೆಂಟ್ ಮಾಡ್ತಾರೆ, ಆರೋಪಗಳನ್ನು ಮಾಡ್ತಾರೆ ರಜತ್ ಮೇಲೆ. ಅಷ್ಟೇ ಅಲ್ಲದೆ ಅವರು ನನ್ನ ಮುದುಕಿ ಅಂತಾರ, ಅವ್ರನ್ನ ಹೊಡಿತೀವಿ ಅಂತ ಹೇಳ್ತಿದ್ದಾರೆ. ನಾವು ಈ ಮನೆಗೆ ಒಬ್ಬ ಕಂಟೆಸ್ಟೆಂಟ್ನ ಕಳಿಸಿದಾರೋ ಅಥವಾ ಒಂದು ಬೇರೆ ಎಲಿಮೆಂಟ್ನ ಕಳಿಸಿದಾರೋ ಅಂತ ಹೇಳಿ ಒಬ್ಬ ಆ್ಯಂಟಿ ಸೋಷಿಯಲ್ ಎಲಿಮೆಂಟ್ ಥರ ರಜತನ್ನು ಬಿಂಬಿಸುತ್ತಾರೆ ಅಶ್ವಿನಿ ಅವರು. ಅಷ್ಟೇ ಅಲ್ಲದೆ ಧ್ರುವಂತ್ ಅವರು ಇದಕ್ಕೆ ಇನ್ವಾಲ್ವ್ ಆಗಿ ಧ್ರುವಂತ್ ಕೂಡ ಸಾಕಷ್ಟು ಆರೋಪಗಳನ್ನು ರಜತ್ ಮೇಲೆ ಮಾಡ್ತಾರೆ. ಇವರು ಯೂಸ್ ಮಾಡುತ್ತಿರುವಂಥ ಪದ ಬಳಕೆ ನಿಜವಾಗ್ಲೂ ನಮ್ಮೆಲ್ಲರಿಗೂ ತೊಂದರೆ ಆಗ್ತಾ ಇದೆ. ಮನೆ ಹಾರ್ಮೋನಿ ಹಾಳಾಗಿದೆ. ನಾವು ಹಳೆ ಕಂಟೆಸ್ಟೆಂಟ್ಸ್ ಏನಿದೀವಲ್ಲ, ನಾವಿದ್ದಾಗ ಈ ಥರ ವೈಯಕ್ತಿಕವಾಗಿ ಮಾತಾಡಿದ್ರೂ ನಾವು ಕಂಪ್ಲೇಂಟ್ ಮಾಡಿರುವಂಥ ಕಂಟೆಸ್ಟೆಂಟ್ಸ್ಗಳು ಈಗ ಪೂರ್ತಿ ಮನೆ ಲ್ಯಾಂಗ್ವೇಜ್ನೇ ಚೇಂಜ್ ಮಾಡಿದ್ದಾರೆ ಅಂಥೇಳಿ ಧ್ರುವಂತ್ ಅವರು ಕೂಡ ರಜತ್ ಮೇಲೆ ಕಂಪ್ಲೇಂಟ್ ಮಾಡ್ತಾರೆ, ರಜತ್ ಅಂಡ್ ಚೈತ್ರ ಮೇಲೆ. ಇದಕ್ಕೆ ಚೈತ್ರ ಅವ್ರು ಹೇಳ್ತಾರೆ, ನಾವು ಆ ಥರ ಯಾವುದನ್ನು ಬಳಸಿಲ್ಲ ಸರ್, ಅದರ ಅರ್ಥಗಳು ಇವು ಅಂತೇಳಿ ಹೇಳೋ ಪ್ರಯತ್ನ ಚೈತ್ರ ಅವ್ರು ಮಾಡ್ತಾರೆ. ಅದೇ ರಜತ್ ಅವರು ಒಪ್ಕೊತಾರೆ, ಸರ್ ಲಾಸ್ಟ್ ಸೀಸನ್ದಲ್ಲೂ ನೀವು ಹೇಳಿದ್ರಿ, ಈ ಸೀಸನ್ದಲ್ಲಿ ಯಾಕೋ ಕಂಟ್ರೋಲ್ ತಪ್ಪಿತು ನನ್ನ ವಿಷಯದಲ್ಲಿ ಅಂತೇಳಿ ಒಪ್ಕೊತಾರೆ. ಇನ್ನೊಂದ್ಸಲ ರಿಪೀಟ್ ಮಾಡೋದಿಲ್ಲ ಅಂತ ಹೇಳ್ತಾರೆ. ಇದನ್ನು ಇಷ್ಟಕ್ಕೆ ಬಿಡೋಣ ಅಥವಾ ಪದಗಳನ್ನು ತಗೊಂಡು ಡಿಸ್ಕಸ್ ಮಾಡೋಣ ಅಥವಾ ಟಾಪಿಕ್ನ ಡಿಸ್ಕಸ್ ಮಾಡೋಣ ಅನ್ನೋದಕ್ಕೆ ಮುಂಚೆ ಕಿಚ್ಚ ಸುದೀಪ್ ಅವರು ಇನ್ನೊಂದು ಮಾತು ಹೇಳ್ತಾರೆ. ನಾನು ಹೇಳಿದ್ದು ಸೂರಜ್ ರಾಶಿಕಾ ಜಗಳದ ಬಗ್ಗೆ ನಾನು ಕೇಳಿದ್ರೆ ನೀವು ಎಲ್ಲೆಲ್ಲಿಗೋ ತಗೊಂಡೋದ್ರಿ ಈ ವಿಷಯವನ್ನು. ಸೂರಜ್ ಅವ್ರಿಗೆ ಕ್ಲೋಸರ್ ಕೊಟ್ಟಿಲ್ಲ, ರಾಶಿಕಾ ಇಶ್ಯೂಕ್ಕೂ ಕ್ಲೋಸರ್ ಕೊಟ್ಟಿಲ್ಲ, ನಾನು ಇನ್ನೂ ಕೇಳೇ ಇಲ್ಲ, ನೀವೆಲ್ಲರೂ ಹೇಳ್ಕೊತಾ ಹೋಗ್ತಿದ್ದಾರೆ ಅಂಥೇಳಿ ಒಂಚೂರು ಸಿಟ್ಟಾಗ್ತಾರೆ ಇವ್ರು 4 ಜನರ ಮೇಲೆ. ಆದಮೇಲೆ ಆಯಿತು, ಓಕೆ, ಅದೇ ವಿಷಯಕ್ಕೆ ಬರೋಣ. ನೀವು ಯೂಸ್ ಮಾಡ್ತಿರುವಂಥ ಪದ ಬಳಕೆ ಬಗ್ಗೆ ಪದಗಳನ್ನು ತಗೊಂಡು ಡಿಸ್ಕಸ್ ಮಾಡೋಣ ಅಥವಾ ತಗೊಳ್ಳದೆ ಡಿಸ್ಕಸ್ ಮಾಡೋಣ ಅಂತ ಕೇಳ್ತಾರೆ. ಅವಾಗ ಇಲ್ಲ ಸರ್, ಪದಗಳನ್ನು ತಗೊಳ್ಳಾರ್ದೆ ಡಿಸ್ಕಸ್ ಮಾಡೋಣ ಅಂತ ಹೇಳ್ತಾರೆ ಉಳ್ಕಿದ್ದು ಕಂಟೆಸ್ಟೆಂಟ್ ಅಶ್ವಿನಿ ಆ್ಯಂಡ್ ರಜತ್ ಆ್ಯಂಡ್ ಚೈತ್ರ. ಆದರೆ ಧ್ರುವಂತ್ ಸರ್ ಪದಗಳನ್ನು ತಗೊಂಡು ಮಾತಾಡೋ ನಂತರ ಧ್ರುವಂತ್ ಅವ್ರು ಮಾತಾಡ್ತಾರೆ. ಆದರೆ ಧ್ರುವಂತ್ ಲಾಸ್ಟ್ ವೀಕ್ನಲ್ಲಿ ನೀವು ಟೀ ಗಾಂಚಲಿ ಅಂತಂದಾಗ, ತಲೆ ಗಾಂಚಲಿ ಅಂತ ನೀವು ಹೇಳಿದಾಗ ನಾವು ಸುಮ್ಮನೆ ಇದ್ದೀವಿ, ಅದನ್ನು ಎಲಾಬೊರೇಟ್ ಮಾಡಿಲ್ಲ. ಈಗ ನೀವು ಹಿಂಗೆ ಕೇಳ್ತಿದ್ರಿ, ಕರೆಕ್ಟ್ ಅನಿಸುತ್ತೆ ನಿಮಗೆ ಅಂಥೇಳಿ ಧ್ರುವಂತ್ ಅವ್ರನ್ನ ವಾರ್ನ್ ಮಾಡ್ತಾರೆ ಕಿಚ್ಚ ಸುದೀಪ್ ಅವರು. ಸೊ ಅಲ್ಲಿಗೆ ಧ್ರುವಂತ್ ಅವರು ಕೂಡ ಸೈಲೆಂಟ್ ಆಗ್ತಾರೆ. ಸೊ ಇನ್ನು ಮುಂದೆ ಈ ಥರ ಯಾರು ಮಾತಾಡಬಾರ್ದು ಅಂತೇಳಿ ಅವ್ರ ಕಡೆಯಿಂದ ಒಂದು ಪ್ರಾಮಿಸ್ ತೊಗೊತಾರೆ. ಉಳ್ಕಿದ ಮನೆಯವ್ರ ಕಡೆಯಿಂದನೂ ಪ್ರಾಮಿಸ್ ತೊಗೊತಾರೆ. ಸೊ ಈ ವಿಷಯನ ಇಲ್ಲಿಗೆ ಬಿಟ್ಬಿಡೋಣ, ಚೆನ್ನಾಗಿ ಗೇಮ್ ಆಡೋಣ, ಗೇಮ್ ಮೇಲೆ ಫೋಕಸ್ ಮಾಡೋಣ ಅಂಥೇಳಿ ಅವ್ರು 4 ಜನರಿಗೂ ಕ್ಲಾಸ್ ಹಾಕಿ ಈ ಥರ ಮಾತಾಡಬಾರ್ದು. ಅಶ್ವಿನಿ ಅವರು ಕೂಡ ಸ್ಟುಪಿಡ್ ಅಂತ ಅಂದಿದ್ದಕ್ಕೆ ಕ್ಲಾಸ್ ತೊಗೊಂಡಿರ್ತಾರೆ ಕಿಚ್ಚ ಸುದೀಪ್ ಅವರು. ನೀವು ಜಗಳ ಮಾಡಿರ್ತೀರಿ ಥ್ರೂ ಔಟ್ ವೀಕ್, ನನ್ನ ಮುಂದಾದರೂ ಅಟ್ಲೀಸ್ಟ್ ಒಬ್ರಿಗೊಬ್ರು ರೆಸ್ಪೆಕ್ಟ್ ಕೊಡ್ಕೊಂತ ಮಾತಾಡ್ರಿ, ನಾನಿದ್ದಾಗ ನನಗೂ ಬೆಲೆ ಕೊಡ್ರಿ ಅಂತೇಳಿ ಕೂಡ
ಕಿಚ್ಚ ಸುದೀಪ್ ಅವರು ಅಶ್ವಿನಿಗೆ ಕಿವಿ ಮಾತು ಹೇಳ್ತಾರೆ. ಮತ್ತು ಚೈತ್ರ ಅವರು ಕೂಡ ನೀವು ಸರಿಯಾಗಿ ಡಿಸಿಷನ್ಸ್ ತಗೋಬೇಕು, ಫೇರ್ ಡಿಸಿಷನ್ಸ್, ನೀವು ಅನ್ಫೇರ್ ಡಿಸಿಷನ್ಸ್ ತಗೋಬಾರದು, ಒಬ್ಬರ ವಿಷಯದಲ್ಲಿ ಒಂಥರ ಇನ್ನೊಬ್ಬರ ವಿಷಯದಲ್ಲಿ ಇನ್ನೊಂದು ಥರ ತಗೋಬಾರದು ಅಂತ ಹೇಳಿ ಕೂಡ ಅವ್ರನ್ನ ವಾರ್ನ್ ಮಾಡಿ ಅಲ್ಲಿಗೆ ಎಪಿಸೋಡ್ನ ಮುಗಿಸ್ತಾರೆ.